ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ತಿಳ್ಕೊತಿರೋ ಟಾಪಿಕ್ ಏನಂದರೆ ನಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ. ಸೊ ಭಾರತದಲ್ಲಿರೋ ಪ್ರತಿ ಒಬ್ಬ ವ್ಯಕ್ತಿಯು ತಿಳ್ಕೊಬೇಕಾಗ್ತಿರೋ ಮೇಯ್ನ್ ಟಾಪಿಕ್ ಏನಂದರೆ ನಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ. ಸೊ ನಾವು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಕೇಳ್ತಾ ಇರ್ತೀವಿ. ಸೊ ಜರ್ನಲಿಸ್ಟ್ ಬರ್ತಾರೆ, ಸೊ ಕ್ವಶನ್ಸ್ ಕೇಳ್ತಾರೆ, ನಿಮ್ಮ ರಾಷ್ಟ್ರೀಯ ಧ್ವಜದ ಬಗ್ಗೆ ಹೇಳಿ, ನಿಮಗೆ ಕೇಸರಿ ಬಣ್ಣ ಏನು ಸೂಚಿಸುತ್ತೆ, ಬಿಳಿ ಬಣ್ಣ ಏನು ಸೂಚಿಸುತ್ತೆ, ಹಸಿರು ಬಣ್ಣ ಏನು ಸೂಚಿಸುತ್ತೆ, ಮತ್ತು ಅಶೋಕ ಚಕ್ರ ಎಷ್ಟಿದೆ ಅಂತ ಹೇಳಿದಾಗೆ ಕೆಲವೊಬ್ಬರು ಅದರಲ್ಲಿ 100%ಅಲ್ಲಿ 50% ಜನರು ಆನ್ಸರ್ ಮಾಡ್ತಾರೆ, ಇನ್ನು 50% ಜನರು ಆನ್ಸರ್ ಮಾಡೋದಿಲ್ಲ. ಸೊ ನಾವು ಮೊದಲು ರಾಷ್ಟ್ರೀಯ ಧ್ವಜ ಏನು ಸೂಚಿಸುತ್ತೆ ಅನ್ನೋಕ್ಕಿಂತ ಮುಂಚೆ ನಾವು ಅದರ ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ. ಸೊ 1906 ಕಲ್ಕತ್ತಾ ಧ್ವಜ ಅಂತ ನೇಮಕವಾಗುತ್ತೆ. ಅದಾದ ನಂತರ ಅದರಲ್ಲಿ ಹಸಿರು ಮತ್ತು ಹಳದಿ ಮತ್ತು ಕೆಂಪು ಬಣ್ಣಗಳೊಂದಿಗೆ ಅನೌಪಚಾರಿಕವಾಗಿ ಧ್ವಜವನ್ನು ಏರ್ಪಡಿಸಿರ್ತಾರೆ. 1921ರಲ್ಲಿ ಪಿಂಗಳಿ ವೆಂಕಯ್ಯ ವಿನ್ಯಾಸ್ ಅವರು ಹಿಂದೂ ಮುಸ್ಲಿಂ ಅವರ ಏಕತೆಗಾಗಿ ಅವರ ಐಕ್ಯತೆಗಾಗಿ ವ್ಯಕ್ತಪಡಿಸುವ ಕೆಂಪು ಮತ್ತು ಹಸಿರು ಬಣ್ಣಗಳಿಗೆ ಇದು ಮಾಡಿರ್ತಾರೆ. ಅದಾದ ನಂತರ ಮಹಾತ್ಮ ಗಾಂಧೀಜಿಯವರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಬಿಳಿ ಬಣ್ಣ ಚಕ್ರದೊಂದಿಗೆ ಸೇರಿಸಿರ್ತಾರೆ. 1931ರಲ್ಲಿ ತ್ರಿವರ್ಣ ಧ್ವಜ ಚಕ್ರದೊಂದಿಗೆ ಭಾರತೀಯ ರಾಷ್ಟ್ರೀಯ ಪಾರ್ಟಿಯಾದಂತಹ ಕಾಂಗ್ರೆಸ್ ಸ್ವೀಕರಿಸಿದ ಧ್ವಜವಾಗಿರುತ್ತೆ. ಅದಾದ ನಂತರ 1947ರಲ್ಲಿ ನಾವು ಅಶೋಕ ಚಕ್ರ ಆಗಿ ಬದಲಿಸಿ ಜುಲೈ 1947ರಂದು ಅಧಿಕೃತವಾಗಿ ಸ್ವೀಕರಿಸಲಾಗುತ್ತೆ. ಇದು ಚಿಕ್ಕದಾದಂಥ ನಮ್ಮ ಇತಿಹಾಸ. ಧ್ವಜ ಹೇಗೆ ಬಂದಿದೆ, ಯಾವಾಗ ಸ್ಥಾಪಿಸಲ್ಪಡಲಾಗಿದೆ, ಇದು ಒಂದು ಚಿಕ್ಕದಾದಂಥ ಇತಿಹಾಸ. 1906ರಲ್ಲಿ ಕಲ್ಕತ್ತಾ ಧ್ವಜ ಅಂತ ಮಾಡ್ತಾರೆ. 1921ರಲ್ಲಿ ಪಿಂಗಳಿ ವೆಂಕಯ್ಯನವರು ಹಿಂದೂ ಮುಸ್ಲಿಮರ ಏಕತೆಗಾಗಿ ಕೆಂಪು ಮತ್ತು ಹಸಿರು ಬಣ್ಣ ಧ್ವಜವಾಗಿ ಸ್ವೀಕರಿಸ್ತಾರೆ. ಅದಾದ ನಂತರ 1931ರಲ್ಲಿ ತ್ರಿವರ್ಣ ಧ್ವಜವಾಗಿ ಸೇರ್ಪಡೆಯಾಗುತ್ತೆ. ಅದಾದ ನಂತರ 1947ರಲ್ಲಿ ಅಶೋಕ ಚಕ್ರವಾಗಿ 1947ರಲ್ಲಿ ಸ್ವೀಕರಿಸಲಾಗುತ್ತೆ. ಅದಾದ ನಂತರ ನಾವು ಧ್ವಜನ ನಾವು ತಿರಂಗ ಅಂತ ಕರಿತಿದ್ವಿ ಫಸ್ಟ್. ಆ 3 ಬಣ್ಣ ಏನು ಸೂಚಿಸುತ್ತೆ ನಮಗೆ? ಕರೇಜ್ ಕರೇಜ್ ಅಂತ ಹೇಳ್ಬೋದು, ಪೀಸ್ ಆ್ಯಂಡ್ ಪ್ರಾಸ್ಪರಿಟಿ. ಈ 3. ಅದಾದ ನಂತರ ಆ ಅಶೋಕ ಚಕ್ರ ಏನು ನಮಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಜಸ್ಟಿಸ್, ನ್ಯಾಯ ಮತ್ತು ಪ್ರೋಗ್ರೆಸ್, ಬದಲಾವಣೆ. ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಜುಲೈ 22ರಂದು 1947. ಕೇಸರಿ ಬಣ್ಣ ಏನು ಹೇಳುತ್ತೆ ಅಂದರೆ ಶೌರ್ಯ, ತ್ಯಾಗ ಮತ್ತು ಧೈರ್ಯ. ನೀವು ಧ್ವಜವನ್ನು ನೋಡಿದ್ರೆ ಸ್ಟಾರ್ಟಿಂಗ್ ಮೇಲ್ಗಡೆ ಇರೋ ಕೇಸರಿ ಬಣ್ಣ ಏನು ಹೇಳುತ್ತೆ ಅಂದರೆ ಶೌರ್ಯ, ತ್ಯಾಗ ಮತ್ತು ಧೈರ್ಯ. ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಬಿಳಿ ಬಣ್ಣ ಏನು ಹೇಳುತ್ತೆ ಅಂದರೆ ಶಾಂತಿ, ಸತ್ಯ ಮತ್ತು ಪ್ರಾಮಾಣಿಕತೆ. ಎಲ್ಲರೂ ಯಾವಾಗಲೂ ಬಿಳಿ ಬಣ್ಣ ಬಟ್ಟೆ ಧರಿಸಿದಾಗ ಎಲ್ಲರೂ ಹೇಳ್ತಾರೆ ಶಾಂತಿ ಸಂಕೇತ ಅಂತ. ಹೌದು, ಬಿಳಿ ಬಣ್ಣ ಶಾಂತಿ, ಸತ್ಯ ಮತ್ತು ಪ್ರಾಮಾಣಿಕತೆಗೆ ಸಂಕೇತ ಆಗಿರುತ್ತೆ. ಮತ್ತು ಹಸಿರು ಬಣ್ಣ ಬಂದು ನಿಮಗೆ ಆಲ್ರೆಡಿ ಗೊತ್ತಿರೋ ಥರ ಕೃಷಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ದೇಶದಲ್ಲಿ. ಮತ್ತು ಬೆಳವಣಿಗೆ ಮತ್ತು ಭೂಮಿಯ ಸಮೃದ್ಧಿಯನ್ನು ಸೂಚಿಸುತ್ತೆ. ಇದು ನಮ್ಮ ಕೇಸರಿ ಬಣ್ಣ, ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣದ ಏನೇನು ಸೂಚಿಸುತ್ತೆ ಅಂತ ವಿಧಾನಗಳು. ನೆಕ್ಸ್ಟು ಅಶೋಕ ಚಕ್ರ ಸೆಂಟ್ರಲ್ಲಿ ಕೆಲವೊಂದು ಜನ ಹೇಳ್ತಾರೆ ಎಷ್ಟು ಲೈನ್ ಇರುತ್ತೆ ಅಂತ. ಅದನ್ನು ನಾವು ಅರೆಗಳು ಅಂತ ಹೇಳ್ತೀವಿ. 24 ಅರೆಗಳಿರುತ್ತೆ. ನೀಲಿ ಬಣ್ಣದ ಚಕ್ರದಿಂದ ಕೂಡಿರುತ್ತೆ. ಅದು ಏನು ಸೂಚಿಸುತ್ತೆ ನಮಗೆ ಅಂತ ಹೇಳಿದ್ರೆ ನ್ಯಾಯ, ಧರ್ಮ ಮತ್ತು ಚಲನೆಯ ಸಂಕೇತ. ಇದು ನಮ್ಮ ರಾಷ್ಟ್ರೀಯ ಧ್ವಜದ ಚಿಹ್ನೆಗಳು ಮತ್ತು ಏನೇನು ಸೂಚಿಸುತ್ತೆ, ಯಾವ್ಯಾವ ಬಣ್ಣ ಏನೇನು ಸೂಚಿಸುತ್ತೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಂಡ್ವಿ. ನಿಮಗೆ ಇದೇ ಥರ ಟಾಪಿಕ್ ಇನ್ನೂ ಹೆಚ್ಚು ಬೇಕಂದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.